ಮಹಿಳೆಯರಿಗಾಗಿ ಕೆಲವು ಅತಿ ಅವಶ್ಯಕ ಸಲಹೆಗಳು. ಖರ್ಜೂರವನ್ನು ತಿನ್ನುವುದರಿಂದ ಸೊಂಟಕ್ಕೆ ಶಕ್ತಿ ಬರುತ್ತದೆ ಮತ್ತು ಇದರಿಂದ ಸೊಂಟ ನೋವು ಬರುವುದಿಲ್ಲ. ಸ್ನಾನದ ನೀರಿಗೆ ಸ್ವಲ್ಪ ಲಿಂಬೆ ರಸವನ್ನು ಸೇರಿಸುವುದರಿಂದ ಸ್ಕಿನ್ ಸ್ಮೂತ್ ಮತ್ತು ಸಾಫ್ಟ್ ಆಗುತ್ತದೆ. ಪ್ರತಿದಿನ ಈರುಳ್ಳಿಯನ್ನು ತಿನ್ನುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗುತ್ತದೆ. ಜೀರಿಗೆಯನ್ನು ತಿನ್ನುವುದರಿಂದ ಹುಳಿತೇಗಿನಿಂದ ಪರಿಹಾರ ಸಿಗುತ್ತದೆ. ಹಲ್ಲಿನಲ್ಲಿ ಹುಳುಕಾಗಿದ್ದರೆ ರಾತ್ರಿ ಮಲಗುವಾಗ ಹಲ್ಲಿನಲ್ಲಿ ಚಿಕ್ಕ ಹಿಂಗಿನ ತುಂಡನ್ನು ಇಟ್ಟುಕೊಂಡು ಮಲಗಿ. ರಾತ್ರಿ ಹೊತ್ತಿನಲ್ಲಿ ಮೊಸರನ್ನು ತಿನ್ನಬಾರದು. ಇದರಿಂದ ಜಾಯಿಂಟ್ ಪೇನ್, ಶೀತ, ಕಫ, ಕೆಮ್ಮಿನ ಸಮಸ್ಯೆ ಶುರುವಾಗುತ್ತದೆ. ಊಟವಾದ ತಕ್ಷಣ ಚಹಾವನ್ನು ಕುಡಿಯಬಾರದು. ಇದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಪ್ರತಿನಿತ್ಯ ಸೇಬು ಹಣ್ಣನ್ನು ತಿನ್ನುವುದರಿಂದ ಕಾಯಿಲೆಗಳಿಂದ ಬಚಾವಾಗಬಹುದು. ವಾಕಿಂಗ್ ಮಾಡುವ ಮೊದಲು ನೀರನ್ನು ಕುಡಿಯಬೇಕು. ಇದರಿಂದ ಬೇಗ ಸುಸ್ತಾಗುವುದಿಲ್ಲ. ಕಡಿಮೆ ಮಾತನಾಡುವ ವ್ಯಕ್ತಿಗಳು ಚುರುಕಾದ ಬುದ್ಧಿಯನ್ನು ಹೊಂದಿರುತ್ತಾರೆ. ಮುಖಕ್ಕೆ ತೆಂಗಿನ ಎಣ್ಣೆಯನ್ನು ಹಚ್ಚುವುದರಿಂದ ಚಿಕ್ಕ ಚಿಕ್ಕ ಗುಳ್ಳೆಗಳಿಂದ ಮುಕ್ತಿ ಪಡೆಯಬಹುದು. ಎಣ್ಣೆ ಚರ್ಮದವರು ತೆಂಗಿನ ಎಣ್ಣೆಯನ್ನು ಹಚ್ಚುವ ಮೊದಲು ಸರಿಯಾಗಿ ಪ್ಯಾಚ್ ಟೆಸ್ಟನ್ನು ಮಾಡಿಕೊಳ್ಳಬೇಕು. ತುಂಬ ಆಲೋಚನೆ ಮಾಡುವವರು ಮತ್ತು ಅತಿಯಾಗಿ ಚಿಂತಿಸುವವರ ಮುಖದ ಮೇಲೆ ಬೇಗ ನೆರಿಗೆಗಳು ಕಾಣಿಸುತ್ತವೆ. ಖಾಲಿ ಹೊಟ್ಟೆಯಲ್ಲಿ ಆಲೋವೆರಾ ಜ್ಯೂಸನ್ನು ಕುಡಿಯುವುದರಿಂದ ಮುಖದಲ್ಲಿ ಗ್ಲೋ ಬರುತ್ತದೆ ಮತ್ತು ಚರ್ಮದ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ. ಆಲೋವೆರಾವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕರುಳಿನ ಇನ್ಫೆಕ್ಷನ್ ಮತ್ತು ಉರಿಯಿಂದ ಬಚಾವಾಗಬಹುದು. ಮಕ್ಕಳು ಪ್ರತಿದಿನ ಬಾಳೆಹಣ್ಣನ್ನು ತಿನ್ನುವುದರಿಂದ ಮೂಳೆಗಳು ಸದೃಢವಾಗುತ್ತವೆ. ವಾರದಲ್ಲಿ 1 ಸಲ ತೆಂಗಿನ ಎಣ್ಣೆಯಲ್ಲಿ ಈರುಳ್ಳಿ ರಸವನ್ನು ಸೇರಿಸಿ ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ಹೊಸ ಕೂದಲು ಹುಟ್ಟುತ್ತದೆ. ಮುಖದ ಮೇಲಿನ ಬೇಡವಾದ ಕೂದಲನ್ನು ನಿವಾರಿಸಲು ಹಾಲಿನಲ್ಲಿ ಗೋಧಿ ಹಿಟ್ಟನ್ನು ಸೇರಿಸಿ ಪ್ಯಾಕ್ ಮಾಡಿ ಹಚ್ಚಿಕೊಳ್ಳಿ. ಒಣಗಿದ ನಂತರ ಕೈಯಿಂದ ತಿಕ್ಕಿ ಪ್ಯಾಕನ್ನು ತೆಗೆಯಿರಿ. ಬೇಡವಾದ ಕೂದಲು ಕಿತ್ತು ಹೋಗುತ್ತದೆ. ನಿಮ್ಮ ತುಟಿಗಳು ಕಪ್ಪಾಗಿದ್ದರೆ ಗುಲಾಬಿ ಬಣ್ಣದ ತುಟಿಯನ್ನು ಪಡೆಯಲು ಹೀಗೆ ಮಾಡಿ. 1 ಚಮಚ ಸಕ್ಕರೆ ಮತ್ತು 1 ಚಮಚ ಕಾಫಿ ಪೌಡರ್ನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ತುಟಿಯ ಮೇಲೆ ಮಸಾಜ್ ಮಾಡಿ. ಹಾಗೆ 15 ನಿಮಿಷಗಳ ನಂತರ ವಾಶ್ ಮಾಡಿ. ಹೀಗೆ ವಾರದಲ್ಲಿ 3 ದಿನಗಳ ಕಾಲ ಮಾಡಿ. 30 ದಿನಗಳಲ್ಲೇ ನಿಮ್ಮ ತುಟಿಯ ಬಣ್ಣ ಸಂಪೂರ್ಣವಾಗಿ ಬದಲಾಗುತ್ತದೆ. ಚಳಿಗಾಲದಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿಯ ಸೇವನೆ ಹೆಚ್ಚಾಗಿ ಮಾಡಬೇಕು. ಇದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಹೊಟ್ಟೆ ನೋವು ಮತ್ತು ಚಳಿಗಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತದೆ. ಹಾಲಿನಲ್ಲಿ ಅರಿಶಿನವನ್ನು ಸೇರಿಸಿ ಮುಖ, ಕೈಕಾಲು, ಕುತ್ತಿಗೆಗೆ ಹಚ್ಚಿ ಮಸಾಜ್ ಮಾಡಿ. ಇದರಿಂದ ಚರ್ಮದ ಹೊಳಪು ಹೆಚ್ಚುತ್ತದೆ. ಬಾದಾಮಿ ಎಣ್ಣೆಯನ್ನು ಕಣ್ಣಿನ ಸುತ್ತ ಹಚ್ಚಿಕೊಂಡು ಮಲಗಿ. ಇದರಿಂದ ಒಂದೇ ವಾರದಲ್ಲಿ ಡಾರ್ಕ್ ಸರ್ಕಲ್ನ ಸಮಸ್ಯೆಯಿಂದ ಪರಿಹಾರ ಸಿಗುತ್ತದೆ. ಅತಿಯಾಗಿ ತಿನ್ನುವುದರಿಂದ ಕಾಯಿಲೆಗಳು ಮುಗಿಬೀಳುತ್ತವೆ. ಹಾಗಾಗಿ 30ರ ನಂತರ ಆಹಾರವನ್ನು ಇತಿಮಿತಿಯಲ್ಲೇ ಸೇವಿಸಬೇಕು. ಖಾಲಿ ಹೊಟ್ಟೆಯಲ್ಲಿ ಕರಿಬೇವನ್ನು ತಿನ್ನುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ತೂಕವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಒಡೆದ ಹಿಮ್ಮಡಿಗಳಿಗೆ ಪ್ರತಿದಿನ ಗ್ಲಿಸರಿನನ್ನು ಹಚ್ಚಿ. ಇದರಿಂದ ಕಾಲುಗಳು ಮೃದುವಾಗುತ್ತವೆ. ಮುಖದ ಮೇಲೆ ಇನ್ಸ್ಟಂಟ್ ಗ್ಲೋ ಬೇಕಾದಲ್ಲಿ ಕಾಫಿ ಪೌಡರ್ಗೆ ಸ್ವಲ್ಪ ಟೊಮೆಟೊ ರಸವನ್ನು ಸೇರಿಸಿ ಹಚ್ಚಿಕೊಂಡು 15 ನಿಮಿಷ ಬಿಟ್ಟು ವಾಶ್ ಮಾಡಿ. ಇದರಿಂದ ಮುಖ ಸುಂದರವಾಗಿ ಹೊಳೆಯುತ್ತದೆ. ಇಂತಹದೇ ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.